ಹಾಯ್ ಹಲೋ ನಮಸ್ತೆ ಗೆಳೆಯರೇ. ನಾವು ಪ್ರೆಸ್ಟಿಗೋ ಪ್ರಾಪರ್ಟಿಯಿಂದ ಮಾತಾಡ್ತಾ ಇರೋದು. 30 x 40 1200 ಸ್ಕ್ವೇರ್ ಫೀಟ್, ನಾರ್ತ್ ಫೇಸಿಂಗ್ ರೋಡ್, ನಾರ್ತ್ ಫೇಸಿಂಗ್ ಡೋರ್, BBMP ಬಿ ಖಾತಾ, DC ಕನ್ವರ್ಷನ್, ಈ ಖಾತಾ ಈ ಸ್ವತ್ತು. ಗ್ರೌಂಡ್ ಫ್ಲೋರ್ 2 BHK ನಾರ್ತ್ ಫೇಸಿಂಗ್ ಆ್ಯಂಡ್ 2 ಕಾರ್ ಪಾರ್ಕಿಂಗ್ ಆ್ಯಂಡ್ 4 ಬೈಕ್ ಪಾರ್ಕಿಂಗ್. ಫಸ್ಟ್ ಫ್ಲೋರ್ 3 BHK ನಾರ್ತ್ ಫೇಸಿಂಗ್, ಸೆಕೆಂಡ್ ಫ್ಲೋರ್ 2 BHK ಆ್ಯಂಡ್ 1 BHK ಈಸ್ಟ್ ಫೇಸಿಂಗ್, ಥರ್ಡ್ ಫ್ಲೋರ್ 1 RK ಆ್ಯಂಡ್ ನಾರ್ತ್ ಫೇಸಿಂಗ್. ಓನ್ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಇದೆ. ಆ್ಯಂಡ್ ಸೊ ಬನ್ನಿ ನೋಡಿ, ಹಾಗಾದರೆ ನೀವು ಕಾರ್ ಪಾರ್ಕಿಂಗ್ 2 ರಿಂದ 3 ಕಾರ್ ಪಾರ್ಕಿಂಗ್ ಮಾಡ್ಬೋದು. ಸೊ ಇದು ಮೆಜರ್ಮೆಂಟ್ ಬಂದು ನಿಮಗೆ 27 x 15, ಉದ್ದ ಬಂದು 27, ಸೊ ಅಗಲ ಬಂದು ನಿಮಗೆ 15 ಫೀಟ್ ಬರುತ್ತೆ. ಸೊ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ 1.5 ಅಡಿ. ನೀವು ಸೆಟ್ ಬ್ಯಾಕ್ ಬೇಕಾದ್ರೆ ನೋಡ್ಕೋಬೋದು. ಫ್ಯೂಚರಲ್ಲಿ ಏನಾದರೂ ಪೈಪ್ ಲೀಕೇಜ್ ಆದರೆ ಅಥವಾ ಪೇಂಟಿಂಗ್ ಆದರೆ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ನಾರ್ಮಲಾಗಿ ಇನ್ನೂ ಮೀಟ್ರ್ ಬಂದಿಲ್ಲ, ಟೆಂಪ್ರರಿ ಮೀಟ್ರ್ ಇದೆ. ಸೊ ಅದನ್ನು ಕೂಡ ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ ಮೀಟ್ರನ್ನ. ಸೊ ನೀವು ಫುಲ್ ನೋಡ್ಬೋದು. ಬಿಲ್ಡಿಂಗ್ಗೆ ನಿಮಗೆ ಗ್ರಾನೈಟ್ ಬಿಲ್ಡಿಂಗ್ ಹಾಕಿ ಗ್ರಾನೈಟ್ ಕಲ್ಲುಗಳು ಹಾಕಿದ್ದಾರೆ. ಸೊ ಔಟ್ಲೈಟ್ ವೆಂಟಿಲೇಷನ್ಗೆ ನಿಮಗೆ ಡೋರ್ ಕೂಡ ಬಿಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ಸೈಟ್ ಬಂದು ನಾರ್ತ್ ಫೇಸಿಂಗ್ ಇರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಕೂಡ 2 BHK ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಆಗ ನಿಮಗೊಂದು ತೋರಿಸ್ತೀನಿ. ಸೊ ಓನ್ ಬೋರ್ವೆಲ್ ಇದೆ, 3 ಇಂಚಸ್ ನೀರು ಬರ್ತಾ ಇದೆ. ಸೊ ನೋಡ್ಬೋದು ನೀವು. ಅದಾದಮೇಲೆ ನಿಮಗೆ ಸಂಪಿದೆ. ಸಂಪ್ ಬಂದು ನಿಮಗೆ 15,000 ಲೀಟ್ರ್ ಹಿಡಿಯತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಸಂಪಿದೆ. ಸೊ ನಿಮಗೆ ಕಾವೇರಿ ಪಾಯಿಂಟ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಕಾವೇರಿ ಬಂದಾಗ ಅಟ್ಯಾಚ್ಮೆಂಟ್ ಕೂಡ ಮಾಡ್ಬೋದು. ಸೊ ಹಾಗಾದರೆ ಬನ್ನಿ, ಹಾಗಾದ್ರೆ ನಿಮಗೆ ಈ ಮನೆ ಬಗ್ಗೆ ಹೇಳ್ತೀನಿ. ಸೊ ಗ್ಯಾಸ್ ಫಿಟ್ಟಿಂಗ್ ಕೂಡ ಇಲ್ಲಿ ನಿಮಗೆ ಸಪ್ರೇಟಾಗಿ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೆ 2 ಗ್ಯಾಸ್ ಫಿಟ್ಟಿಂಗ್ ಕೂಡ ಇಲ್ಲಿ ಟೇರ್ಕೇಸ್ ಕೆಳಗಡೆ ಮಾಡಿದ್ದಾರೆ. ಸೊ ಹಾಗಾದರೆ ಬನ್ನಿ, ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ತೋರಿಸ್ತೀನಿ. ಸೊ ಟೀಕುಡ್ ಡೋರ್ ಕೂಡ ಮಾಡಿದ್ದಾರೆ. ಸೊ ಈ ಟೀಕುಡ್ ಡೋರನ್ನು ನೋಡ್ಕೋಬೋದು ನೀವು. ಸೊ ಇದು ಒಂದು ಹಾಲು ಬಂದು ನಿಮಗೆ 11 x 15 ಬರುತ್ತೆ. ನೋಡ್ಬೋದು, ಸ್ವಲ್ಪ ಕ್ಲೀನಾಗಿಲ್ಲ, ಕ್ಲೀನ್ ಮಾಡ್ತಾರೆ. ಸೊ TV ಕ್ಯಾಬಿನೆಟ್ ಕೂಡ 5 CS ಮಾಡಿದ್ದಾರೆ. ಸೊ ವಿಂಡೋ ಕೂಡ ವೆಂಟಿಲೇಷನ್ ಕೂಡ ಗಾಳಿ ಆಚೆಯಿಂದ ಗಾಳಿ ಬರ್ಬೋದು ಅಂತ ಬಿಟ್ಟಿದ್ದಾರೆ. ಸೊ ಇದಾದಮೇಲೆ ನೀವು ವಿಂಡೋ ನೋಡ್ಬೋದು. ಸೊ ಆಲ್ರೆಡಿ ಪೇಂಟಿಂಗ್ ಆಗಿ ಟೀಕ್ವಿಟ್ ವಿಂಡೋಸ್ ಎಲ್ಲ ಪೇಂಟ್ ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ ದೇವ್ರ ಮನೆ ನೋಡ್ಬೋದು ನೀವು. ದೇವ್ರ ಮನೆ ಇನ್ನೂ ಕರೆಂಟ್ ಸಪ್ಲೈ ಇನ್ನೂ ಬಂದಿಲ್ಲ, ಲೈಟ್ ಫಿಟ್ಟಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದು ಬಂದು ನಿಮಗೆ ದೇವ್ರ ಮನೆ. ಸೊ ಈ ಕಡೆ ಬಂದರೆ ನಿಮಗೆ ಕಿಚನ್, ಮಾಡ್ಯುಲರ್ ಕಿಚನು. ಸೊ ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್ 2 BHK. ಸೊ ಇದರಿಂದ ಬಂದು ನಿಮಗೆ ವೆಂಟಿಲೇಷನ್ ಮಾಡಿದ್ದಾರೆ. ಪ್ರತಿಯೊಂದು ಬಿಲ್ಡಿಂಗಿಗೂ ವೆಂಟಿಲೇಷನ್ ಬಿಟ್ಟಿದ್ದಾರೆ, ಬೇಕಾದ್ರೆ ನೋಡ್ಬೋದು. ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ, ವೆಂಟಿಲೇಷನ್ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ನೋಡ್ಕೋಬೋದು. ಇದು ಬಂದು ನಿಮಗೆ ಕಿಚನ್ ಬಂದು ನಿಮಗೆ 10 x 8 ಬರುತ್ತೆ ನೋಡಿ. ಹಿಂಗೆ 10, ಹಿಂಗೆ 8 ಬರುತ್ತೆ. ಸೊ ಅದಕ್ಕೂ ಕೂಡ ವಿಂಡೋ ಮಾಡಿದ್ದಾರೆ, 2 ಸೈಡ್ ವಿಂಡೋ ಮಾಡಿದ್ದಾರೆ ನಿಮಗೆ. ಇದು ಕೂಡ ನೀವು ನೋಡ್ಕೋಬೋದು. ಸೊ ದೇವ್ರ ಮನೆ ಹತ್ರ ಆಲ್ರೆಡಿ ನೋಡಿದ್ದೀರ. ಸೊ ಬನ್ನಿ, ಹಾಗಾದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಸ್ವಲ್ಪ ಕ್ಲೀನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಮಾಸ್ಟರ್ ಬೆಡ್ರೂಮ್ ಅಂದರೆ ವಾರ್ಡ್ರೂಮ್ ಕೂಡ ನೋಡಿ 5 CS ಮಾಡಿದ್ದಾರೆ. ಓಕೆ, ಕಿಂಗ್ ಸೈಜ್ ಬೆಡ್ ಬೇಕಾದ್ರೆ ಹಾಕ್ಕೋಬೋದು ನೀವು, ಕಿಂಗ್ ಸೈಜ್ ಬೆಡ್ಡು. ಓಕೆನಾ. ಇದು ಬಂದು ನಿಮಗೆ ಬೆಡ್ರೂಮು 10 x 10 ಬರುತ್ತೆ. 10 x 10 ಬರುತ್ತೆ. ಸೊ ಇದಕ್ಕೂ ಕೂಡ ವಿಂಡೋ ಬಿಟ್ಟಿದ್ದಾರೆ ಗಾಳಿ ಬರಲಿ ಅಂತ ಸಮ್ಮರಲ್ಲಿ. ಸೊ ನಿಮಗೆ ಗಾಳಿ ಬೇಕಾದ್ರೆ ಬರುತ್ತೆ. ಸೊ ಡೋರ್ ಕೂಡ ನಿಮಗೆ ಸಾಲಿಡ್ ಡೋರ್ ಕೂಡ ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ ವಾಶ್ರೂಮ್ ತೋರಿಸ್ತೀನಿ. ಸೊ ವಾಶ್ರೂಮ್ ಬೇಕಾದ್ರೆ ನೋಡ್ಕೋಬೋದು ನೀವು. ವಾಶ್ರೂಮ್ ಮೆಜರ್ಮೆಂಟ್ ಬಂದು ನಿಮಗೆ 5 x 7 ಬರುತ್ತೆ. ಸೊ ತುಂಬ ಫೇಸಿಯಸ್ಸಾಗಿ ಮಾಡಿದ್ದಾರೆ. ಇದು ನಿಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮು ಯಾಕೋ ಬೀಗ ಹಾಕಿದರೆ, ಮೇ ಬಿ ಅದ್ರ ಒಳಗಡೆ ಏನಾದರೂ ದುಡ್ಡು ಗಿಡ ಇಟ್ಟಿರ್ಬೋದೇನೋ ಓನರು. ಸೊ ಸೆಕೆಂಡ್ ಬೆಡ್ರೂಮ್ ಬಂದು ನೋಡಿ. ಸೊ ಸೆಕೆಂಡ್ ಬೆಡ್ರೂಮ್ ಬಂದು ನಿಮಗೆ 10 x 8 ಮಾಡಿದ್ದಾರೆ. ಸೊ ಇದಕ್ಕೂ ಕೂಡ ವಿಂಡೋ ಕೂಡ ಮಾಡಿದ್ದಾರೆ. 8 ಹಿಂಗೆ 10. ಸೊ ನೋಡ್ಕೋಬೋದು ನೀವು, ಕ್ಲೀನಾಗಿ ತುಂಬ ಫೇಸಿಯಸ್ಸಾಗಿ ಮಾಡಿದ್ದಾರೆ. ಸೊ ಒಂದು ನೀವು ನೋಡ್ಕೊಳ್ಳಿ. ಸೊ ಡೋರ್ ಕೂಡ ನೋಡಿ, ಡೋರು ಕೂಡ ಸೊ ಕ್ವಾಲಿಟಿ ಡೋರ್ ಹಾಕಿದ್ದಾರೆ. ಸೊ ಡೋರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ನೀವು ಗ್ರೌಂಡ್ ಫ್ಲೋರಲ್ಲಿ ನೋಡಿ ಆಯ್ತು. ಇವಾಗ ನೆಕ್ಸ್ಟ್ ಬನ್ನಿ, ನಾವು ಗ್ರೌಂಡ್ ಫ್ಲೋರ್ ಅಂತ ನೋಡಿ. TV ಕ್ಯಾಬಿನೆಟ್ಟು ಮೇಲೆ ಫಾಲ್ಸಿ ಇನ್ನೂ ವರ್ಕ್ ಕಂಪ್ಲೀಟ್ ಇಲ್ಲ, ಸೊ ಮಾಡಿಕೊಡ್ತಾರೆ. ಬನ್ನಿ, ಹಾಗಾದರೆ ನಾವು ನೆಕ್ಸ್ಟು ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಓಕೆ, ಎಮ್ ಎಸ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು. ಸ್ಕಿಪ್ಪಿಂಗ್ ಹೋಗ್ಬಾರ್ದು ಅಂತ ಡಬಲ್ ಯೂನಿಟಿ ಕೂಡ ಹಾಕಿದ್ದಾರೆ. ಸೊ ಮೆಟಲ್ ಕೂಡ ನೀವು ನೋಡ್ಕೋಬೋದು. ಬನ್ನಿ, ಹಾಗಾದರೆ ನಾವು ಫಸ್ಟ್ ಫ್ಲೋರ್ ಹೋಗೋಣ.
ಸೊ ಬನ್ನಿ ಹಾಗಾದರೆ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರ್ ಬಂದು ನಿಮಗೆ 3 BHK ನಾರ್ತ್ ಫೇಸಿಂಗ್. ಸೊ ನೀವು ಇದು ನೋಡ್ಬೋದು, ಇದು ಬಂದು ನಿಮಗೆ SS ಗ್ಲಾಸ್ ಬರುತ್ತೆ ವಿತ್ ಟಫನ್ ಗ್ಲಾಸ್ ಅಂತ ಹೇಳ್ಬೋದು. ಸೊ ನಿಮಗೆ ಇದು ಬಂದು 3 ಅಡಿ ಅಗಲ. ಸೊ ಉದ್ದ ಬಂದು ನಿಮಗೆ 10 ರಿಂದ 15 ಅಡಿ ಬರುತ್ತೆ. ಓಕೆ, ಸೊ ಇದು ಬಂದು ನಿಮಗೆ ಮೇನ್ ಡೋರ್ ಬರುತ್ತೆ. ಇದು ಓನರ್ ಇರತಕ್ಕಂಥದ್ದು ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ 3 BHK. ಸೊ ನೋಡಿ ಎಷ್ಟು ನಿಮಗೆ ಡೋರ್ನ ಸ್ಪೈಸಿಯಸ್ಸಾಗಿ ಮಾಡಿದ್ದಾರೆ. ಸೊ ಓನರ್ ಇರ್ತಕ್ಕಂಥದ್ದು ನೋಡಿ. ಡೋರ್ ಬೇಕಂದ್ರೆ ಟೀಕುಡ್ ಡೋರು. ಇನ್ನೂ ಒಂದು ರೌಂಡ್ ಫಾಲಿಸ್ ಆಗುತ್ತೆ, ಇನ್ನೂ ಫೈನಲ್ ಆಗಿಲ್ಲ. ಓಕೆ ನೋಡಿ, ಹಾಲ್ ಬಂದು ನಿಮಗೆ 11 × 18 ಬರುತ್ತೆ. ಸೊ ಹೀಗೆ 11, ಉದ್ದ ಬಂದು ನಿಮಗೆ 18. ಸೊ ನೋಡ್ಬೋದು ನೀವು, ಸ್ಪೈಸಿಯಸ್ ಆಗಿರ್ತಕ್ಕಂಥದ್ದು ಮನೆ. ಸೊ ಮೇಲೆ ಇನ್ನೂ ನಮಗೆ ಫಾಲ್ಸ್ ಹಾಕಿಲ್ಲ, ಮೇಲ್ಗಡೆ ಇನ್ನೂ ಇದಾಗಿಲ್ಲ. ಆ್ಯಂಡ್ ಕೆಳಗಡೆ ನೋಡಿ ಬೇಕಾದರೆ ಇದು ಬಂದು ನಿಮಗೆ ಟಿ ವಿ ಕ್ಯಾಬಿನೆಟ್ ಬೇಕಂದ್ರೆ ಎಂಥ ಸೈಜ್ ಬೇಕಾದ್ರೆ ಮಾಡ್ಕೋಬೋದು. 200 ಇಂಚಸ್ ಟಿ ವಿ ಬೇಕಾದ್ರೆ ಮಾಡ್ಬೋದು, 300 ಇಂಚಸ್ ಟಿ ವಿ ಬೇಕಾದ್ರೆ ಮಾಡ್ಕೋಬೋದು. ತುಂಬ ಸ್ಪೈಸಿಯಸ್ ಆಗಿ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಡಬಲ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಹಾಲ್ ಬೇಕಾದ್ರೂ ಮಾಡ್ಕೋಬೋದು. ಪೂಜಾ ರೂಮ್, ಇಲ್ಲಿ ಒಂದು ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಆ್ಯಕ್ಚುಲಿ ಈ ಕಡೆ ಎಲ್ಲ, ಈ ಕಡೆನೇ ಮಾಡಿಬಿಟ್ಟಿದ್ದಾರೆ ನಮಗೆ ಪೂಜಾ ರೂಮು. ಓಕೆ ಆ್ಯಕ್ಚುಲಿ ಪ್ಲಾನ್ ಪ್ರಕಾರ ಆ ಕಡೆನೇ ಇರಬೇಕಾಗಿತ್ತು ಪೂಜಾ ರೂಮು. ಸೊ ಏನಾದ್ರು ವಾಸ್ತು ಚೇಂಜ್ ಆಗಿದ್ದರೆ ಪೂಜಾ ರೂಮ್ ಚೇಂಜಸ್ ಆಗಿರುತ್ತೆ. ನೀವು ಇಲ್ಲಿ ಏನು ಬೇಕಾದರೆ ಹಾಲ್ ಬೇಕಾದರೆ ಮಾಡ್ಕೋಬೋದು. ಡೈನಿಂಗ್ ಹಾಲ್ ಬಂದು ನಿಮಗೆ 11 × 7 ಆ ಥರ ಬೇಕಾದ್ರೆ ಡೈನಿಂಗ್ ಬೇಕಾದ್ರೆ ಮಾಡ್ಕೋಬೋದು. ಹಾಗಾದರೆ ನೀವು ಬನ್ನಿ, ಕಿಚನ್ ಬೇಕಾದ್ರೆ ನೋಡ್ಕೊಳ್ಳಿ. ಕಿಚನ್ ನೋಡಿ ಎಷ್ಟು ಮಾಡ್ಯುಲರ್ ಕಿಚನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಇವಾಗೆಲ್ಲ ಮಾಡ್ತಾ ಇರೋದೇ ಮಾಡ್ಯುಲರ್ ಕಿಚನು. ಇಟಿಲಿ ಏನು ಮಾಡ್ಯುಲರ್ ಕಿಚನ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು. ಸೊ ಇದಕ್ಕೂ ವಿಂಡೋಗಳು ಬಿಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಟೈಲ್ಸ್ ಹಾಕಿದ್ದಾರೆ. ಸೊ ನಿಮಗೆ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ಸೊ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗ್ತಾಯಿದ್ರೆ ನೀವು ಡೈರೆಕ್ಟಾಗಿ ಬರ್ಬೋದು, ವಿಸಿಟ್ ಮಾಡ್ಬೋದು. ಯಾವುದೇ ರೀತಿ ಡೈರೆಕ್ಟಾಗಿ ಬರೋಕ್ಕೆ ನೀವು ಯಾವುದೇ ರೀತಿ ಕಾಸಿಗೆ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಪೆಟ್ರೋಲ್ ಪೇ ಮಾಡ್ಕೊಂಬಂದರೆ ಸಾಕು. ನೀವು ಫ್ರೀಯಾಗಿ ಮಾಡಿ, ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ. ನೋಡಿ ಎಷ್ಟು ಚೆಂದವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ದೇವ್ರ ಮನೆ ಅಂತೂ ದೇವ್ರ ಮನೆಯಲ್ಲೂ ಕೂಡ ನಿಮಗೆ ಸೊ ಸೈಡ್ ಮೇಲೆ ಏನೇನೋ ಮಾಡಿದ್ದಾರೆ. ಅದು ನಿಮ್ಗೆ ಏನು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಸೊ ದೇವ್ರ ಮನೆ ಕೂಡ ನಿಮಗೆ ಪರವಾಗಿಲ್ಲ. ದೇವ್ರ ಮನೆ 3 × 4 ಮಾಡಿದ್ದಾರೆ. ಓಕೆ, ಪರವಾಗಿಲ್ಲ. ಓಕೆ, ನಿಮ್ಗೆ ಇಷ್ಟ ಆಗುತ್ತೆ ಈ ಮನೆ. ಸೊ ನೋಡಿ, ನೀವು ಗ್ರಿಲ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಯುಟಿಲಿಟಿ ಏರಿಯಾ ಕೂಡ ಇಲ್ಲೊಂದು ಸಿಂಕ್ ಬಿಟ್ಟಿದ್ದಾರೆ. ಈ ಸಿಂಕ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಒಳಗಡೆನೋ ಸಿಂಕ್ ಇದೆ, ಇಲ್ಲಿನಿದೆ. ಸೊ ಯಾವ್ದು ಬೇಕಾದ್ರೆ ಹೊರಟ್ಕೊಂಡು ನೋಡಿ. ಇದಕ್ಕೂ ಮೊದಲು ಟೀಕುಡ್ಡೇ ಸೊ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಬನ್ನಿ ಹಾಗಾದರೆ ನೀವು ಮಾಸ್ಟರ್ ಬೆಡ್ರೂಮ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಕಿಚನ್ದು ನಿಮಗೆ ಸೈಜ್ ಹೇಳಿಲ್ಲಲ್ವ. ಕಿಚನ್ ಸೈಜ್ ಬಂದು ನಿಮಗೆ 10 × 8, ಯುಟಿಲಿಟಿ 10 × ಮೇ ಬಿ 3.5 ಮಾಡಿದರೆ 3.5 ಫೀಟು. ಸೊ ಇದು ಕೂಡ ನೀವು ಟೀಕುಡ್ ಕಂಪ್ಲೀಟ್ ಮಾಡಿದರೆ ಟೀಕುಡ್ ಡೋರ್. ಇದನ್ನು ಫುಲ್ ಬಿಲ್ಡಿಂಗಿಗೆ ಟೀಕುಡ್ ಡೋರ್ ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ ಬೆಡ್ರೂಮು 10 × 11. ಇನ್ನು ಮೇಲ್ಗಡೆ ನಿಮಗೆ ಫಿನಿಶಿಂಗ್ ಕಂಪ್ಲೀಟ್ ಆಗಿಲ್ಲ. ಸೊ ವಾರ್ಡ್ರೂಮ್ ಕಂಪ್ಲೀಟ್ ಆಗಿದೆ ನೋಡಿ. ವಾರ್ಡ್ರೂಮ್ ಮಾತ್ರ ಸಖತ್ತಾಗಿದೆ. ಇನ್ನು ಈ ಕಡೆ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ, ನಿಮಗೆ ಮಿರರ್ ಬರುತ್ತೆ. ಸೊ ಇದಕ್ಕೂ ಕೂಡ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಕೂಡ ಬಿಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ಇದಾದರೆ ವಾಶ್ರೂಮ್ ಕೂಡ ನಿಮಗೆ 4/6 ಮಾಡಿದ್ದಾರೆ. ಪರವಾಗಿಲ್ಲ, 4/6 ತುಂಬ ಚೆನ್ನಾಗಿ ಮಾಡಿದ್ದಾರೆ. 4/6 ಅಲ್ಲ, 8 ಮಾಡಿದ್ದಾರೆ. ಓಕೆ, ಮಾಸ್ಟರ್ ಬೆಡ್ರೂಮ್ ಆಯ್ತು. ಇವಾಗ ಇದು ಬಂದು ನಿಮಗೆ ಸೆಕೆಂಡ್ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಇದು ಕೂಡ ಕರೆಂಟ್ ಒಂದು ಪೆಂಡಿಂಗ್ ಅಂತ ಬಿಟ್ಟರೆ ಮಿಕ್ಕಿದೆಲ್ಲ ರೆಡಿ ಇದೆ ನೋಡಿ. ಎಷ್ಟು ಚೆಂದವಾಗಿ ಮಾಡಿದ್ದಾರೆ ಸೆಕೆಂಡ್ ಬೆಡ್ರೂಮು. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ ನೀವು ಬೇಕಾದ್ರೆ ಹಾಕೋಬೋದು. ಇದು 10 × 11. ಸೊ ಅದು ಕೂಡ 10 × 11 ಸೇಮ್ ಮಾಡಿದ್ದಾರೆ. ಓಕೆ, ಕಾಮನ್ ವಾಶ್ರೂಮ್ ನೀವು ನೋಡಿದರೆ ಒಂದು ನೀವು 5 × 8 ಮಾಡಿದ್ದಾರೆ. ಪರವಾಗಿಲ್ಲ. ಓಕೆ, ಬನ್ನಿ ಹಾಗಾದರೆ ನಿಮಗೆ ಥರ್ಡ್ ಬೆಡ್ರೂಮ್ ತೋರಿಸ್ತೀನಿ. ಥರ್ಡ್ ಬೆಡ್ರೂಮ್ ಕೂಡ ನೀವು ನೋಡ್ಬೋದು. ಸೊ ಇದು ಕೂಡ ಡೋರು ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ, ಫಿನಿಶಿಂಗ್ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೀವು ಕಿಂಗ್ ಸೈಜ್ ಬೆಡ್ ಕೂಡ ಹಾಕೋಬೋದು, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇದು ಮೆಜರ್ಮೆಂಟ್ ಬಂದು 10/10 ಬರುತ್ತೆ, ಸ್ವಲ್ಪ ಚಿಕ್ಕದಾಗಿ. ಸೊ ಔಟ್ಸೈಡ್ ನಿಮಗೆ ನಾರ್ತ್ ಫೇಸಿಂಗಲ್ಲಿ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ವಿಂಡೋಸ್ ಆನ್ ಮಾಡ್ಕೊಂಡು ಗಾಳಿ ಬರುತ್ತೆ ನಾರ್ಮಲ್ಲಾಗಿ. ವಾರ್ಡ್ರೋಬ್ ಕೂಡ ನೀಟಾಗಿ ಚಂದವಾಗಿ ಮಾಡಿದ್ದಾರೆ. ಸೊ ಇದಕ್ಕಿಂತ ಓನರ್ ಇರ್ತಕ್ಕಂಥ ಹೆಚ್ಚಿನಂಥದ್ದು ಏನಿದೆ ನೋಡಿ,
ಎಷ್ಟು ಚಂದವಾಗಿದೆ. ಇನ್ನೊಂದು ಸಲ ಮೇನ್ ಡೋರ್ ತೋರಿಸ್ತೀನಿ, ನೋಡ್ಕೊಂಬಿಡಿ. ನಿಮಗೇನಾದರೂ ಡಿಸೈನ್ ಬೇಕಂದರೆ ಇನ್ನೂ ಬೇಕಾದ್ರೆ ಡಿಸೈನ್ ಮಾಡ್ಕೋಬೋದು. ಓಕೆ, ಬನ್ನಿ ನೆಕ್ಸ್ಟ್ ಹೋಗೋಣ ನಾವು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂದರೆ, ಸೆಕೆಂಡ್ ಫ್ಲೋರಲ್ಲಿ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಡೋರು ಬರುತ್ತೆ. 2 BHK ಆ್ಯಂಡ್ 1 BHK. ಬನ್ನಿ, ಈಗ ಅದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಗ್ರೌಂಡು ಫಸ್ಟು ಬಂದು ನಿಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೆಕೆಂಡ್ ಫ್ಲೋರ್ ಬಂದು ನಿಮಗೆ ಈ ಈಸ್ಟ್ ಫೇಸಿಂಗ್. ಬನ್ನಿ ಈಸ್ಟ್ ಫೇಸಿಂಗ್ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಇದು ಡೋರ್ ಕೂಡ ಟೀಕುಡ್ ಡೋರೇ, ಪ್ರತಿಯೊಂದಿಗೂ ಹೈಫೈ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ನೋಡಿ, ಬಾಡಿಗೆ ಇರೋರಿಗಂತೂ ಟಿ ವಿ ಕ್ಯಾಬಿನೆಟ್ ಕೂಡ ತುಂಬ ಅಂದವಾಗಿ ಚಂದವಾಗಿ ಮಾಡಿದ್ದಾರೆ. ಕರೆಂಟ್ ಇಲ್ಲ, ಬೆಳಕು ಬೇರೆ ಕಾಣ್ತಾ ಇಲ್ಲ ನೀಟಾಗಿ. ಸೊ ಇದು ಬಂದು ನಿಮಗೆ ಇದು 2 BHKನೇ. ಸೊ ನೋಡಿ, ಇದಕ್ಕೂ ಕೂಡ ಬಾಡಿಗೆ ಇರೋರಿಗೂ ಕೂಡ ಸೇಮ್ ಓನರ್ಗೆ ಏನು ಫೆಸಿಲಿಟಿ ಇದೆ ಅದೇ ಫೆಸಿಲಿಟಿಯಲ್ಲಿ ವರ್ಕ್ ಮಾಡಿಸಿದ್ದಾರೆ ನೋಡಿ. ಯುಟಿಲಿಟಿ ಸೇಮ್ ಏನಿದೆ, ಗ್ರಿಲ್ ಕಂಪ್ಲೀಟಲ್ಲಿ ಯುಟಿಲಿಟಿ ಇದೆ, ಸೇಮ್ ಟು ಸೇಮ್ ಇದೆ. ಸೊ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಏನಿಲ್ಲ, ಸ್ವಲ್ಪ ಚಿಕ್ಕದು. 3x4 ಇದೆ ಸೈಜು, ಪ್ರಾಬ್ಲಮ್ ಇಲ್ಲ. ಇದು ಬಂದು ನಿಮಗೆ 10x10 ಬರುತ್ತೆ ನಿಮಗೆ. ಹಲೋ, ಓಕೆ. 1 ಬೆಡ್ರೂಮ್ 1 ಬೆಡ್ರೂಮ್ 2. ಸೊ ನಾರ್ಮಲಾಗಿ ಕೆಳಗಡೆ ಏನಿದೆ ಅದೇ, ರೆಂಟಲ್ ಇರೋರಿಗೂ ಕೂಡ ಅದೇ ಫೆಸಿಲಿಟಿ, ಓನರ್ಗೆ ಇರೋರಿಗೂ ಅದೇ ಫೆಸಿಲಿಟಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಇದು ಬಂದು 10x11 ಮಾಸ್ಟರ್ ಬೆಡ್ರೂಮ್ ಕೂಡ ಹಾಕೋಬೋದು, ಒಂದು ಅಟ್ಯಾಚ್ ಬಾತ್ರೂಮು. ಸೊ ಇದಕ್ಕೆ ಡೋರ್ ಮಾತ್ರ ಪಾಲಿಸಿಂಗ್ ಡೋರ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೇಮ್ ವಾಶ್ರೂಮದಲ್ಲಿ ಏನೇನು ಸೈಜ್ ಇದೆ ನಾರ್ಮಲಾಗಿ 4.52 x 6.5 ಮಾಡಿದ್ದಾರೆ. ಓಕೆ, ಪರವಾಗಿಲ್ಲ. ಕಾಮನ್ ವಾಶ್ರೂಮ್ ಕೂಡ, ಕಾಮನ್ ವಾಶ್ರೂಮು. ಇದೊಂದು ಬೆಡ್ರೂಮ್ ಇದೆ, ಸೇಮು ಸ್ವಲ್ಪ ಚಿಕ್ಕದಾಗಿದೆ ಬೆಡ್ರೂಮು. ಇದು ಚಿಕ್ಕ ಬೆಡ್ರೂಮ್ ಅಂತ ಹೇಳ್ಬೋದು. ಕಾಮನ್ ವಾಶ್ರೂಮ್ ಕೂಡ ಇಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ 2 BHK. ಇದ್ರ ಪಕ್ಕದಲ್ಲಿ ಒಂದಿದೆ, ಬನ್ನಿ ತೋರಿಸ್ತೀವಿ. ಅದು ಬಂದು ಇದು 4x8 9 ಸ್ಕ್ವೇರ್ ಫೀಟ್. ಓಕೆ, ಔಟ್ಸೈಡ್ ಕೂಡ ಬಿಟ್ಟಿದ್ದಾರೆ. ಸೊ ಸ್ಟಫನ್ ಗ್ಲಾಸ್ ಕೂಡ ಹಾಕಿದ್ದಾರೆ. ವಿಂಡೋ ಆಚೆ ಏನು ಬೇಕಾದ್ರೆ ನೋಡ್ಕೋಬೋದು ಗಾಳಿ ವೆಂಟಿಲೇಷನ್ಗೆ. ಓಕೆ, ಇದು ಕೂಡ ಸೇಮ್ 1 BHK ಕಟ್ಟಿದ್ದಾರೆ ನೋಡಿ. ಬಾಡಿಗೆ ಬರೋರಂತೂ ಪುಣ್ಯ ಮಾಡಿರಬೇಕು, ಈ ಥರ ಮನೇಲಿ ಇರೋಕ್ಕೆ. ಸ್ವಂತ ಮನೆ ಇರ್ತಕ್ಕಂಥ ಫೀಲ್ ಆಗುತ್ತೆ. ಬನ್ನಿ, ಹಾಲ್ ನೋಡಿ. ಹಾಲ್ ಬಂದು ನಿಮಗೆ 8x10 ಬರುತ್ತೆ. ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಸೊ ಇದಕ್ಕೂ ವಿಂಡೋ, ಡಬಲ್ ವಿಂಡೋ ಡೋರು 1 BHK. ಸೊ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಯಾವುದೋ ಮಾಡ್ಯುಲರ್ ಕಿಚನ್ ಸಾಕು, ಇಷ್ಟೇನು. ಇದರಲ್ಲಿ ಏನಾದರೂ ಇಲ್ಲಿ ಏನೋ ಕೆಲಸ ಇರುತ್ತೆ, 1 hour ಅಡುಗೆ ಮಾಡೋಕ್ಕೆ ಮಾತ್ರ, ಪರವಾಗಿಲ್ಲ, ಸಿಂಪಲ್ಲಾಗಿ ಮಾಡಿದ್ದಾರೆ. ಓಕೆ, ಬಾಡಿಗೆ ಬಂದು ಆರಾಮ ಅಂದ್ರೆ 10,000. ಏನಕ್ಕೆ 10,000 ಅಂತಂದ್ರೆ ಈ ಥರ ಯಾರೂ ಬಾಡಿಗೆ ರೂಮೆಲ್ಲ ಕೊಡೋದಿಲ್ಲ. ಸೊ ಡೋರ್ಗಳು ಕೂಡ ನೋಡಿ, ಸೇಮ್ ಅದೇ ಡೋರ್, ಪ್ರತಿಯೊಬ್ಬರಿಗೂ ಒಂದೇ ಡೋರ್ ಮಾಡಿದ್ದಾರೆ ಓನರ್ ತಮ್ಮಿರ್ತಾರೆ. ಸೊ ಇದು ಕೂಡ ಕಿಂಗ್ ಸೈಜ್ ಬೆಡ್ ಕೂಡ ಹಾಕೋಬೋದು. ವಾರ್ಡ್ರೂಮ್ ಇದೆ ನೋಡಿ. ಬಾಡಿಗೆ ಬರೋರಿಗೆ ಏನಪ್ಪ ಹೊಸ ಮನೆ, ಸ್ವಂತ ಮನೆ ಕೂಡ ತಗೊಂಡಂಗೆ ಫೀಲ್ ಆಗುತ್ತೆ. ನಾನಾಗಿದ್ದರೆ ಪರ್ಮನೆಂಟ್ ಇಲ್ಲೇ ಇದ್ಬಿಡ್ತೀನಿ. ಸಾಕು, ಒಂದು ಕಾಮನ್ ವಾಶ್ರೂಮು A to Z ಇದರಲ್ಲೇ ಮುಗಿಸ್ಕೋಬೋದು. ಸೊ ಬನ್ನಿ, ಹಾಗಾದರೆ ಸೆಕೆಂಡ್ ಫ್ಲೋರ್ ಮುಗೀತು. ಇವಾಗ 3rd ಫ್ಲೋರಲ್ಲಿ 1 RK ಇದೆ. 1 RK ಬ್ಯಾಚುಲರ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು. ಸೊ 1 RK ನಾವು ಅವ್ರಿಗೆ ಪ್ರೊವೈಡ್ ಮಾಡ್ಬೋದು, ಯಾರು ಬೇಕಾದರೂ ಇರ್ಬೋದು, ಏನಾದರೂ ಮನೇಲಿ ಏನಾದರೂ. ಸೊ ನೋಡಿ, ಇದೊಂದು ಕಾಮನ್ನಾಗಿ ಬಿಟ್ಟಿದ್ದಾರೆ, ಕಾಮನ್ನು. ಸೊ ನೀವು ನೋಡಿ 1 RK ನೋಡಿ, ಇದು ಬಂದು ನಿಮಗೆ 1 RK. ಔಟ್ಸೈಡೇ ನಿಮಗೆ ವಾಶ್ರೂಮ್ ಕೊಟ್ಟಿದ್ದಾರೆ, ಯಾರು ಬೇಕಾದರೂ ಇರ್ಬೋದು. ಒಂದು 5,000 to 6,000. 1 RKಗೆ ಕೂಡ ಕಬೋರ್ಡು, ವಾರ್ಡ್ರೋಬು ನೋಡಿ. ಡೋರ್ ನೋಡಿ, ಸೇಮ್ ಬಾಡಿಗೆ ಇರೋರಿಗೆ ಒಂದೇ ಡೋರು, ಓನರ್ಗೆ ಒಂದೇ ಡೋರು. ಎಲ್ಲರೂ ಹೋಗೋದೇ ಒಂದೇ ಮನೆ ಲಾಸ್ಟಿಗೆ. ಓನರ್ ಬುದ್ಧಿವಂತರು ಅನಿಸುತ್ತೆ, ಎಲ್ಲರೂ ಒಂದೇ ಡೋರ್ ಮಾಡಿ ನೋಡಿ. ಕಿಚನ್ ಮಾಡ್ಯುಲರ್ ಕಿಚನ್, ಎಲ್ರಿಗೂ ಮಾಡ್ಯುಲರ್ ಕಿಚನೇ. ಸೊ ಇದು ನಾವು 1 RK ಅಂತ ಹೇಳ್ಬೋದು. 10x9 ಇದೆ. ಇಲ್ಲ, ಬುದ್ಧಿವಂತರು ಅನಿಸುತ್ತೆ ಓನರು. ಎಲ್ಲರೂ ಹೋಗೋದು ಒಂದೇ ಜಾಗ, ಬರುವುದು ಒಂದೇ ಜಾಗ ಅಂದ್ಕೊಂಡು ಎಲ್ರಿಗೂ ಒಂದೇ ರೀತಿಯಲ್ಲಿ ಡೋರ್ಗಳನ್ನು ಮಾಡಿದ್ದಾರೆ. 30x40 1200 ಸ್ಕ್ವೇರ್ ಫೀಟ್.
ನಾರ್ತ್ ಫೇಸಿಂಗ್ ಡೋರ್, ಈಸ್ಟ್ ಫೇಸಿಂಗ್ ಡೋರ್, 1200 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ನೋಡಿ ಇಂಡಿಯನ್ ಕಲ್ಚರ್. ಇವಾಗೆಲ್ಲ ವಾಷಿಂಗ್ ಮಿಷಿನ್ ಬಂದುಬಿಟ್ಟಿದ್ದಾವೆ. ವಾಷಿಂಗ್ ಮಿಷಿನ್ ಬಿಟ್ಟು ಇಂಡಿಯನ್ ಕಲ್ಚರಲ್ಲಿ ಬಟ್ಟೆ ವಾಶ್ ಮಾಡಿದರೆ ಹೆಲ್ತಿಯಾಗಿರ್ತಾರೆ. ಬಟ್ ಅದು ಜನರಿಗೆ ಗೊತ್ತಿಲ್ಲ, ಏನು ಮಾಡೋಕ್ಕಾಗುತ್ತೆ. ಎಲ್ಲ ಪ್ಯಾಷನ್ನಲ್ಲೇ ಹೋಗ್ತಾಯಿದ್ದಾರೆ. ಇರಲಿ ಬಿಡಿ, ಬನ್ನಿ ಮತ್ತೆ ಸಿಗೋಣ. ಮುಂದಿನ ಮನೆ, ಹೊಸ ಮನೆ, ನಿಮ್ಮ ಮನೆ, ನಮ್ಮ ಮನೆ, ನಮ್ಮ ಮನೆ, ನಿಮ್ಮ ಮನೆ ಅಂತ. ಓಕೆ, ಬಾಯ್.